ಇದೊಂದು ಸುಮಾರು 2-3 ವರ್ಷಗಳ ಹಿಂದೆ ಆದಂಥ ಕತೆ. ಒಂದೊಂದ್ಸಲ ಈ ಸತ್ಯ ಘಟನೆಗಳು ಕಾಲ್ಪನಿಕ ಕಥೆಗಳಿಗಿಂತ ವಿಚಿತ್ರ ಆಗಿರ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಗಂಡ ಹೆಂಡತಿ ಇಬ್ರು ಇಂಜಿನಿಯರು, ಇಬ್ರು IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಗಂಡನಿಗೆ ಸುಮಾರು ತಿಂಗಳಿಗೆ 85,000 ರೂಪಾಯಿ, ಹೆಂಡತಿಗೆ ಸುಮಾರು 60,000 ರೂಪಾಯಿ ಸಂಬಳ. ಇಬ್ರು ಕೆಳಮಧ್ಯಮ ವರ್ಗದ ಕುಟುಂಬಗಳಿಂದ ಬಂದವರು. ಇಬ್ಬರು ತಂದೆ ತಾಯಿಗಳು ಹಳ್ಳಿಗಳು ನೆಲೆಸಿದ್ರು. ಇವರಿಬ್ಬರೇ ನಗರದಲ್ಲಿದ್ದು ಕೆಲಸ ಮಾಡ್ತಾ ಇದ್ರು. ಮದುವೆ ಆದ 3ನೇ ವರ್ಷ ಆ ಹೆಂಡತಿ ಗರ್ಭವತಿ ಆದ್ಲು. 2 ಮನೆಯವರೆಗೂ ತುಂಬಾ ಸಂತೋಷ. ದಿನ ತುಂಬಿ ಹೆರಿಗೆ ದಿವಸ ಹತ್ತಿರ ಬಂದಾಗ ಇಬ್ಬರು ತಂದೆ ತಾಯಂದ್ರು ಸಂಭ್ರಮ ಪಟ್ಟರು. ಪಟ್ಟಣಕ್ಕೆ ಬಂದ್ರು. ಅವ್ರಿಗೆ ಮೊಮ್ಮಗ ಬರ್ತಾನೆ, ಮೊಮ್ಮಗು ಬರ್ತದೆ ಅಂತ ಖುಷಿ. ಸದಾ ತಮ್ಮ ಮೊಮ್ಮಗನ್ನು ಕಾಣಬೇಕು ಅಂತ ಸಂಭ್ರಮ. ಆ ದಿನ ಬಂದೇ ಬಂತು. ತುಂಬಾ ಸುಂದರವಾದ ಗಂಡು ಮಗು ಜನಿಸ್ತು. ಎಲ್ಲರೂ ಸಂಭ್ರಮ ಆಗಿ ಸಿಹಿ ಹಂಚಿದ್ರು. ಆದರೆ ಮರುದಿನ ವಿಚಿತ್ರ ಪರಿಸ್ಥಿತಿ ಆಗಿತ್ತು. ಏನು ವಿಚಿತ್ರ ಪರಿಸ್ಥಿತಿ ಅದು? ಆ ಬಾಣಂತಿ ಕೋಣೆಗೆ ಹೋಗಿದ್ದಾರೆ ಅಪ್ಪ ಅಮ್ಮ. ಮಧ್ಯಾಹ್ನ ಅಜ್ಜಿ, ಹುಡುಗಿ ತಾಯಿ ಆಸ್ಪತ್ರೆ ಕೋಣೆ ಕಾಲಿಟ್ಟಾಗ ತೊಟ್ಲಲ್ಲಿ ಮಗು ಮಲಗಿತ್ತು. ಅದು ಮಗುವಿನ ತಾಯಿ ಇಲ್ಲ. ಬಚ್ಚಲ್ ಮನೆಗೋ ಅಥವಾ ವೈದ್ಯರ ಕಡೆಗೆ ಹೋಗಿರ್ಬೇಕು ಅಂತ ಅರ್ಧ ಗಂಟೆ ಕಾಯ್ದ್ರು. ಮಗುವಿನ ತಾಯಿ ಬರಲೇ ಇಲ್ಲ. ಅಜ್ಜಿ ಗಾಬರಿಯಾಗಿ ತಮ್ಮ ಗಂಡನಿಗೆ ಹೇಳಿದ್ರು. ಅವ್ರು ವೈದ್ಯರನ್ನು ಕೇಳಿದ್ರು. ಅವ್ರಿಗೂ ವಿಷಯ ಗೊತ್ತಿಲ್ಲ. 2-3 ಗಂಟೆ ಕಳೆದ್ರು ತಾಯಿ ಪತ್ತೇನೇ ಇಲ್ಲ. ಬಾಣಂತಿ ಎಲ್ಲಿ ಹೋದ್ಲು, ಯಾಕೆ ಏನಾಯ್ತು, ಎಲ್ಲರೂ ಗೊತ್ತಿಲ್ಲ. ಎಲ್ಲರೂ ಗಾಬರಿ. ಪೊಲೀಸರಿಗೆ ದೂರು ಕೊಟ್ಟದ್ದಾಯ್ತು. ಮುಂದೆ 3 ದಿನ ಗಂಡ ಹೆಂಡತಿ ಇಬ್ಬರದು ಪತ್ತೆ ಇಲ್ಲ. ಮಗುವಿನ ತಾಯಿ ತಂದೆ ಇಬ್ರು ಪತ್ತೆ ಇಲ್ಲ. ಅಜ್ಜ ಅಜ್ಜಿ ಗಾಬರಿ ಆತಂಕದ ನಡುವೆ ಆಸ್ಪತ್ರೆ ದುಡ್ಡನ್ನು ಕಟ್ಟಿ ಮಗುವನ್ನು ಕರ್ಕೊಂಡು ಮನೆಗೆ ಹೋದ್ರು. 3 ತಿಂಗಳ ನಂತರ ಗಂಡ ಹೆಂಡತಿ ಇಬ್ರು ತಮ್ಮ ಮನೆಗೆ ಬಂದರು. ತಂದೆ ತಾಯಂದ್ರಿಗೆ ಮಗುವನ್ನು ಕೊಡು ಅಂತ ಕೇಳಿದರು. ಆಗ ಹುಡುಗನ ತಂದೆ ಮೊಮ್ಮಗನ ಕೊಡೋದಿಲ್ಲ ಅಂತ ಹಠ ಹಿಡಿದ್ರು. ತಮ್ಮ ಮಗುನ ಅದ್ಯಾಕೆ ಕೊಡೋದಿಲ್ಲ ಅಂತ ಗಂಡ ಹೆಂಡತಿ ವಾದ ಮಾಡಿದ್ರು. ವಿಷಯ ನ್ಯಾಯಾಲಯಕ್ಕೆ ಹೋಯಿತು. ಅಲ್ಲಿ ನ್ಯಾಯಾಧೀಶರು, ಅಲ್ರಿ ನಿಜವಾದ ತಂದೆ ತಾಯಿರಿಗೆ ಮಗುವನ್ನು ಕೊಡೋದಿಲ್ಲ ಅಂತ ಯಾಕೆ ಹೇಳ್ತೀರಿ ಅಂತ ಅಜ್ಜನ ಕೇಳಿದರು. ಆಗ ಆತ ಹೇಳ್ದ, ಸ್ವಾಮಿ ನನಗೆ ಗೊತ್ತು, ಆಸ್ಪತ್ರೆಯಲ್ಲಿದ್ದಾಗ ನಾನು ಎಲ್ಲೂ ಚೌಕಾಸಿ ಮಾಡಿದ್ದೇನೆ. ಏನು ಮಾಡಿದ್ದಾರೆ ಗೊತ್ತಾ, ನನ್ನ ಸೊಸೆ ನನ್ನ ಮಗ ಇಬ್ಬರು ಸೇರಿಕೊಂಡು ಆ ಮಗುನ ಯಾರಿಗೂ ಮಾರಬೇಕು ಅಂತ ಲೆಕ್ಕ ಹಾಕ್ಕೊಂಡಿದ್ದಾರೆ. ಆ ಮನುಷ್ಯ ಸಿಕ್ಕಿದ್ದ ನನಗೆ, ಹಣಕ್ಕೆ ಮಾರಬೇಕು ಅಂತ ಹೊರಟಿದ್ದಾರೆ. ವಿಷಯ ಗೊತ್ತಾಗಿದೆ ನನಗೆ. ಅದೇ ಮಗುನ ಒಪ್ಸೋದು ಬೇಡ, ನಾನೇ ಕಾಪಾಡ್ತೀನಿ. ಯಾರಿಗೂ ಮಗುನ ಯಾಕೆ ಕೊಡಬೇಕು? ಅದೇ ನ್ಯಾಯಾಧೀಶರು ಏನು ಮಾಡಿದರು, ನ್ಯಾಯ ಏನು ಅಂದರೆ ಮಗುವನ್ನ ತಂದೆ ತಾಯಿ ಕೊಡಬೇಕು ಅಂತ ಹಾಗೆ ಆಜ್ಞೆ ಮಾಡಿದರು. ಮುಂದೆ 3 ತಿಂಗಳಲ್ಲೇ ಮಗುವನ್ನು ಅವರು ದೂರದ ಶ್ರೀಮಂತನೊಬ್ಬನಿಗೆ ವ್ಯಾಪಾರಕ್ಕೆ ಮಾರಿಬಿಟ್ರು ಅಂತ ಗೊತ್ತಾಯಿತು. 20 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ರಂತೆ. ಮಗುವನ್ನು ಯಾಕೆ ಮಾರಿದ್ರಿ ಅಂತ ತಾಯಿನ ಕೇಳಿದಾಗ ಆಕೆ ಕೊಟ್ಟ ಉತ್ತರ ಯಾರನ್ನಾದರೂ ಗಾಬರಿಗೊಳಿಸ್ತದೆ, ಬೆರಗೊಳಿಸ್ತದೆ. ಆಕೆ ಹೇಳಿದ್ಲಂತೆ, ನಮ್ಮ ಸಂಬಳದಲ್ಲೇ ಮಗುವನ್ನು ಸಾಕೋದು ಕಷ್ಟ ಅನ್ನಿಸ್ತು. ಅದಲ್ಲದೆ ನಮ್ಮದೇ ಆದ ಮನೆ ಇಲ್ಲ ನನಗೆ. ಅದಕ್ಕೆ ಈ ಮಗುವನ್ನು ಮಾರಿದ ಹಣದಲ್ಲಿ ಒಂದು ಮನೆ ಕೊಂಡ್ಕೊಳ್ಳೋಣ ಅಂದ್ಕೊಂಡ್ವಿ. ಆದರೆ ಮತ್ತೊಂದು ಮಗುವನ್ನು ಹಡೆದು ಅದನ್ನು ಬೆಳೆಸೋಣ ಅಂತ ಯೋಚನೆ ಮಾಡಿದ್ವಿ ಎಂದ್ಲು ಮಹಾತಾಯಿ. ಆಶ್ಚರ್ಯ ಆಗಲ್ವಾ ಸ್ವಾಮಿ? ಹಿಂದೆ ಭವಭೂತಿ ಹೇಳಿದ್ದ, ಪ್ರಪಂಚದಲ್ಲಿ ಕೆಟ್ಟ ಮಗ ಇರಬಹುದು, ಆದರೆ ಕೆಟ್ಟ ತಾಯಿ ಇರೋ ಸಾಧ್ಯ ಇಲ್ಲ ಅಂತ. ಪುಣ್ಯಕ್ಕೆ ಅವನು ಇಂಥ ಪ್ರಸಂಗ ಕಂಡಿರಲಿಲ್ಲ. ತನ್ನ ರಕ್ತ ಮಾಂಸಗಳನ್ನು ಹಂಚಿಕೊಂಡು ಹುಟ್ಟಿದಂಥ ಎಳೆ ಜೀವನ ಮಾರಿ ಮನೆ ಕೊಂಡ್ಕೊಳ್ಳುವಂಥ ಚಿಂತನೆ ಮನುಷ್ಯ ಹಣಕ್ಕೆ ಭೋಗಕ್ಕೆ ದಾಸನಾಗಿ ಮನುಷ್ಯತ್ವವನ್ನು ಕಳ್ಕೊಳ್ಳುವಂಥ ಪರಿಯನ್ನು ತೋರಿಸ್ತದೆ ಅಲ್ವಾ? ಮಗುನ ಕೊಡ್ಬೇಕಾ? ತಾನು ಹುಟ್ಟಿಸಿದಂಥ ಮಗುನ ಲಕ್ಷ ರೂಪಾಯಿ ಕೊಡ್ಬೇಕಾ? ದಾನ ಮಾರ್ಬೇಕಾ ಹುಡುಗರನ್ನ? ನನಗನ್ಸುತ್ತೆ ಇದೆಲ್ಲರಿಗೂ ಎಚ್ಚರಿಕೆ ಗಂಟೆ ಆಗಬೇಕಿದೆ. ಯಾಕಂದರೆ ಯಾವುದು ಮುಖ್ಯ? ತನ್ನ ಮಗುವಿನ ಜೀವ ಮುಖ್ಯನೋ, ಮಾರಿ ಬಂದಂಥ 20 ಲಕ್ಷ ಮುಖ್ಯನೋ? ದಯವಿಟ್ಟು ಯೋಚನೆ ಮಾಡಿ ಸ್ನೇಹಿತರೆ.